ಇವಾಗ ನೋಡಿ, ನಾನು ಯಾರೋ ಒಂದು 20 ಲಕ್ಷ ಕೊಡ್ತೀರಿ ಅಂದರೆ ಸಾಕು, ಅಲ್ಲಿ ನೋಡಪ್ಪ ಅಲ್ಲಿ ಹೋಯ್ತಾವನ, ಅವನ ಸ್ವಲ್ಪ ಸಾಯಿಸ್ಬಿಡ್ತೀಯಪ್ಪ, ಎಷ್ಟು ಕೊಡ್ತೀರಾ ಸರ್ ಅಂತ. ದ ವ್ಯಾಲ್ಯೂ ಇಸ್ ನಾಟ್ ಫಾರ್ ಪರ್ಸನ್, ದ ವ್ಯಾಲ್ಯೂ ಇಸ್ ಫಾರ್ ಮನಿ. ವೈ ದ ವ್ಯಾಲ್ಯೂ ಇಸ್ ಫಾರ್ ಮನಿ? ಬಿಕಾಸ್ ದ ಮನಿ ಇಸ್ ರೈನಿಂಗ್ ಇನ್ ಯರ್ ಹಾರ್ಟ್. ಹಣ ಅವನಲ್ಲಿ ಆಳ್ತಾ ಇರೋದ್ರಿಂದ ಅವನು ಎಷ್ಟು ಹಣ ಕೊಟ್ಟು ಅವನ ಕೊಲ್ಲಕ್ಕೆ, ಅವನು ಮನುಷ್ಯ ಅಲ್ವಾ, ಅವನಿಗೊಂದು ಮರ್ಯಾದೆ ಕೊಡೋಣ, ಅವನಿಗೊಂದು ಬೆಲೆ ಇದೆ ಅಂತ ನೋಡಲ್ಲ. ಆ ಬೆಲೆಗಿಂತ ಇವನು ಕೊಡೋ ಹಣಕ್ಕೆ ಬೆಲೆ ಕಟ್ತಾನೆ ಮನುಷ್ಯ. ಇದ್ದೀರಾ? ಹಣ ಇರೋವರೆಗೂ ಪ್ರಪಂಚದಲ್ಲಿ ನಿಮಗೆ ಬೆಲೆ, ಹಣ ಹೋದ್ಮೇಲೆ ನೀವು ಭಿಕ್ಷದವರು. ಆದರೆ ಕರ್ತನು ಇವರು ನಿಮ್ಮ ಜೊತೆ ಇರೋವರೆಗೂ ಪ್ರಪಂಚದಲ್ಲೂ ಬೆಲೆ, ಪರಲೋಕದಲ್ಲೂ ಬೆಲೆ. ಅದೇ ಒಂದು 20 ಲಕ್ಷ ಒಬ್ಬ ದೇವ್ರ ಮಗನ ಕೊಟ್ಟು ನೋಡಪ್ಪ ಅವನ್ನ ಕೊಂದ್ಬಿಡು ಅಂದರೆ, ಥೂ ಏನು ಮಟ್ಟಾಳ ಥರ ಮಾತಾಡ್ತೀಯ, ನೀನು ಹಣ ನಿನ್ನ ಜೊತೆ ಹುಳ ಬಿದ್ದು ಸತ್ತೋಗ. ಹಾಂ, ಹಣ ಅಪ್ಪನೇ ಸಾಯಿಸುವಂತೀಯ, ಅವನು ಸಾಯಿಸಿದ್ರೆ ನನ್ನ ಮೇಲೆ ಬಂದ್ಬಿಡುತ್ತೋ ದಂಡೆ. ಇದು ಅವನ ಹೃದಯದಲ್ಲಿಟ್ಟಿರೋ ದೇವರ ಆತ್ಮದ ಹಣನಿಟ್ಟಿಲ್ಲ, ಅವನು ದೇವನ ಇಟ್ಟಿದ್ದಾನೆ. ಅದಕ್ಕೆ ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಅಂದರೆ ಫುಲ್ನೆಸ್. ಅಲ್ಲಿ ಯಾವುದು ಒಳಗೆ ಯಾರು ಗ್ಯಾಪ್ ಇರಬಾರ್ದು, ಎಲ್ಲ ದೇವರೇ ತುಂಬಿಕೊಂಡಿರ್ಬೇಕಂತ ಅರ್ಥ. ನಿನ್ನ ಮನಸ್ಸಲ್ಲೂ ದೇವ್ರು ತುಂಬಿರಬೇಕು, ನಿನ್ನ ಹೃದಯದಲ್ಲೂ ತುಂಬಿರಬೇಕು, ನಿನ್ನ ಆತ್ಮದಲ್ಲೂ ದೇವರು ತುಂಬಿಕೊಂಡಿರ್ಬೇಕು. ಅವನು ಪರಿಪೂರ್ಣ ಮನುಷ್ಯ ಆಗ್ತಾನೆ. ಅವನು ಹೇಳೋದೆಲ್ಲ ಫಲಿಸ್ಬಿಡತ್ತೆ. ದೇವ್ರಿಗೆ ಸ್ತೋತ್ರವಾಗಲಿ. ಕರ್ತ ನಿಮ್ಮ ಕಾರ್ಯಗಳನ್ನ ಆಶೀರ್ವಾದ ರೂಪದಲ್ಲಿ ತರ್ತಾರೆ. ಆಗ ಹಣ ಬಂದು ಅದು ನೀವು ಪ್ರಾರ್ಥನೆ ಮಾಡಿ ಬರ್ಸ್ಕೊಳ್ಳೋವಂಥ ವಿಷಯ ಅಲ್ಲ. ಮನಿ ಕೆನಾಟ್ ಗೆಟ್ ಬೈ ಪ್ರೇಯರ್ಸ್. ಯು ಕೆನಾಟ್ ಗೆಟ್ ಮನಿ ಬೈ ಪ್ರೇಯರ್ಸ್. ಹಣವನ್ನು ನೀವು ಪ್ರಾರ್ಥನೆಯಿಂದ ಪಡೆಯೋಕ್ಕಾಗಲ್ಲ. ಪಡೆಯೋಕ್ಕಾಗತ್ತಾ? ಯಾರಾದರೂ ರಕ್ಷಣೆ ಆ ಪ್ರಾರ್ಥನೆಯಿಂದ ಪಡ್ಕೊಂಡಿದ್ದೀರಾ? ಹ್ಯಾವ್ ಎನಿ ಒನ್ ಇಯರ್ ರಿಸೀವ್ಡ್ ಯುವರ್ ಸಾಲ್ವೇಷನ್ ಥ್ರೂ ಯುವರ್ ಪ್ರೇಯರ್ಸ್? ವೈ? ಫ್ರೀ ಇಲ್ಲ, ಸರಿ ಹೇಳಬೇಕು. ನೀವು ರಕ್ಷಣೆನ ಪಡ್ಕೊಂಡಿದ್ದೀರಲ್ಲ ಜೇಮ್ಸ್ ಅಣ್ಣ ಅವರೇ, ಪ್ರೇಯರಿಂದ ಪಡ್ಕೊಂಡ್ರಾ ಅಥವಾ ಹಣ ಕೊಟ್ಟು ಪಡ್ಕೊಂಡ್ರಾ? ಎರಡೂ ಇಲ್ಲ ರೀ. ನಿಮ್ಮ ಅರಿಕೆಯಿಂದ, ನಿಮ್ಮ ಅರಿಕೆ, ಕನ್ಫೆಷನ್. ಏನು ಕನ್ಫೆಷನ್? ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನ ನಿತ್ಯ ರಾಜ ಆಗಿದ್ದಾನೆ, ನನ್ನ ಹೃದಯದಲ್ಲಿ ಆತನ ರಕ್ಷಕನಾಗಿದ್ದಾನೆ ಎಂದು ನೀನು ನಂಬಿ ಅರಿಕೆ ಮಾಡುವಾಗ ನಿನಗೆ ರಕ್ಷಣೆ ಉಂಟಾಗತ್ತೆ. ಹಾಗೆ ಅರಿಕೆ, ಹಣ ಹೇಗೆ ಅರಿಕೆ ಮಾಡೋದ್ರಿಂದ ರಕ್ಷಣೆ ಬರುತ್ತೆ. ಅಷ್ಟು ದೊಡ್ಡ ರಕ್ಷಣೆ. ಏನು ರಕ್ಷಣೆ? ಪರಲೋಕಕ್ಕೆ ಕರ್ಕೊಂಡು ಹೋಗೋ ರಕ್ಷಣೆ ನಿನಗೆ ಬರುತ್ತೆ ಅಂದರೆ, ಆಫ್ಟರ್ ಆಲ್ ಜುಜ್ಬಿ ನೋಟ್ ಬರಲ್ಲ ರೀ, ಒಂದೇ ಬರುತ್ತೆ. ಜುಜ್ಬಿ ನೋಟ್ ರೀ ಅದು. விளைவந்த ரட்சிப்பு ஒரு வாயினுடைய அறிக்கைனால வருவதானால் ಒಂದು ஜிபியான ஒரு நோட்டு வர முடியாதவனுக்கு வர வைப்பார். ಆಮೆನ್, ಹಲ್ಲೆಲೂಯಾ, ಸ್ತೋತ್ರಂ. ಹಣ ಬರುತ್ತೆ. ಹೇಗೆ? ಅರಿಕೆ ಮಾಡಬೇಕು ನೀವು.